ಹೆಲೋ ಗೈಸ್, ವೆಲ್ಕಮ್ ಟು ಮ್ಯಾಡ್ ಮೈಂಡ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಸ್ಕೊಳ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಚಾನಲ್ ಟಾಕ್ಸಿಕ್ ಅವೆಂಜರ್ಸ್ ಮೂವಿ ಬಗ್ಗೆ ನೋಡ್ತಾ ಇದ್ದೀವಿ. ದಿಸ್ ಇಸ್ ಅಗೇನ್ ಅ ರೀಬೂಟೆಡ್ ವರ್ಷನ್. 2023ನಲ್ಲಿ ಒಂದು ರೀಬೂಟೆಡ್ ವರ್ಷನ್ ಬಂತು ಆ್ಯಂಡ್ ನಾವು ಟುಡೇ ಅನದರ್ ರೀಬೂಟೆಡ್ ವರ್ಷನ್ ಹ್ಯಾಸ್ ಕಮ್ ಫಾರ್ ದಿಸ್ ಟಾಕ್ಸಿಕ್ ಅವೆಂಜರ್ಸ್. ಸೊ ಈ ಮೂವಿ ಏನು ಇಷ್ಟು ಕ್ಯೂರಿಯಸ್ ಆಯಿತು ಅಂದರೆ ದ ಕ್ಯಾಸ್ಟ್. ಸೊ ಪೀಟರ್ ಡಿಂಕ್ಲೇಜ್, ಕೆವಿನ್ ಬೇಕನ್, ಎಲೈಜಾ ವುಡ್ಸ್, ಲೈಕ್ ಇಷ್ಟು ಬಿಗ್ ನೇಮ್ಸ್ ಇತ್ತು. ಸೊ ಆದರೆ ನೋಡಲೇಬೇಕು ಏನಿರುತ್ತೆ ಅಂತ ನನಗೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿ ಲೈಕ್ ಐ ಎಂಡೆಡ್ ಅಪ್ ವಾಚಿಂಗ್ ದಿಸ್. ಆ್ಯಂಡ್ ಡೈರೆಕ್ಟೆಡ್ ಬೈ ಮ್ಯಾಕನ್ ಬೇರ್. ಪಾಸಿಟಿವ್ಸ್ ಬಗ್ಗೆ ಫಸ್ಟ್ ಹೇಳ್ಬಿಡೋಣ. ಪಾಸಿಟಿವ್ಸ್ ಆರ್ ಅಫ್ಕೋರ್ಸ್ ದ ಕ್ಯಾಸ್ಟ್. ಪೀಟರ್ ಡಿಂಕ್ಲೇಜ್ ಇಸ್ ಪ್ಲೇಡ್ ಅ ಕ್ಯಾರೆಕ್ಟರ್ ಕಾಲ್ ವಿನ್ಸ್ಟನ್ ಆ್ಯಂಡ್ ಅವ್ರು ಕೊಟ್ಟಿರೋ ರೋಲ್ನ ಅವರು ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಅಂದರೆ ಲೈಕ್ ಯು ನೋ ಇಟ್, ಏನು ಕೊಟ್ಟರು ಅವರು ಬ್ಯೂಟಿಫುಲ್ಲಾಗಿ ಪ್ಲೇ ಮಾಡ್ತಾರೆ. ಅದರಲ್ಲಿ ಈ ಮೂವಿನಲ್ಲೂ ಬ್ಯೂಟಿಫುಲ್ಲಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅವ್ರದ್ದು ಟಾಕ್ಸಿಕ್ ಅವೆಂಜರ್ಸ್ ಆಗುವ ಮುಂಚೆ ಇರೋದು, ಆಮೇಲೆ ಅದಾದಮೇಲೆ ಅವ್ರದ್ದು ಕ್ಯಾರೆಕ್ಟರೈಸೇಷನ್ ಬಿಲ್ಡ್ ಆಗೋದು, ಲೈಕ್ ಅದೆಲ್ಲ ತುಂಬ ಸಖತ್ತಾಗಿ ಪ್ಲೇ ಮಾಡಿದ್ದಾರೆ. ಆ್ಯಂಡ್ ಕೆವಿನ್ ಬೇಕನ್ ಒಂಥರ ಲೈಕ್ ವಿಲ್ಲನ್ ರೋಲ್ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಅವರು ಕೂಡ. ಆ್ಯಂಡ್ ಫೈಟ್ ಸೀಕ್ವೆನ್ಸಸ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಎಲೈಜಾ ವುಡ್ ಬಂದ್ಬಿಟ್ಟು ಒಂಥರ ಸ್ಟ್ರೇಂಜ್ ಕ್ಯಾರೆಕ್ಟರ್, ನಮಗೆ ಪ್ಯೂರಾಗಿ ಅರ್ಥ ಆಗಲ್ಲ, ಒಂಥರ ಫನ್, ಒಂಥರ ಕ್ರೇಜಿ, ಆ ಥರ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಸೊ ದ್ಯಾಟ್ ಆಲ್ಸೋ ಇಟ್ ರಿಯಲಿ ವಾಸ್ ಅ ಪ್ಲಸ್ ಇನ್ ದಿಸ್ ಮೂವಿ. ಎಸ್, ಸೊ ನೆಗೆಟಿವ್ಸ್ ಹೋಗ್ಬಿಡೋಣ. ನೆಗೆಟಿವ್ಸ್ ಏನಂದರೆ ಲೈಕ್ ಎಡಿಟಿಂಗ್ ಸ್ವಲ್ಪ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿದರೆ ಚೆನ್ನಾಗಿತ್ತು ಈ ಮೂವಿನಲ್ಲಿ. ಆಮೇಲೆ ಫೈಟ್ ಸೀಕ್ವೆನ್ಸಸ್ ಎಲ್ಲ ಒಂಥರ ಲೈಕ್ ಅಷ್ಟು ಕನ್ವಿನ್ಸಿಂಗ್ ಆಗಿರಲಿಲ್ಲ. ಆ್ಯಂಡ್ ಆಲ್ಸೋ ಕಾಮಿಡೀಸ್ ಲೈಕ್ ಅಷ್ಟು ನನಗೆ ಕನೆಕ್ಟ್ ಆಗಲಿಲ್ಲ. ಸೊ ಅದು ಕಾಮಿಡಿನಲ್ಲೂ ಸ್ವಲ್ಪ ಅಲ್ಲಿ ಕೆಲವು ಸೀಕ್ವೆನ್ಸಸ್ ಎಲ್ಲ ಚೆನ್ನಾಗಿತ್ತು, ಆದರೆ ಲೈಕ್ ಅಷ್ಟು ಕನ್ವಿನ್ಸಿಂಗ್ ಆಗಲಿಲ್ಲ ನನಗೆ. ಸೊ ಅದು ಒಂಥರ ನೆಗೆಟಿವ್. ಸೊ ಈ ಮೂವೀಸಲ್ಲೆಲ್ಲ ದಿಸ್ ಪರ್ಟಿಕ್ಯುಲರ್ಲಿ ದ ಅವೆಂಜರ್ಸ್, ದ ಟಾಕ್ಸಿಕ್ ಅವೆಂಜರ್ಸ್ ಮೂವಿ, ಬ್ಯಾಕ್ ಇನ್ ಓಲ್ಡ್ ದ ಟಾಕ್ಸಿಕ್ ಅವೆಂಜರ್ಸ್, ಅದು ಒಂಥರ ಕಲ್ಟ್ ಆಗಿರುತ್ತೆ, ಒಂಥರ ರಾ ಆಗಿರುತ್ತೆ, ಒಂಥರ ಲೈಕ್ ಕ್ರೇಜಿನೆಸ್, ಲೈಕ್ ಇಟ್ ವಿಲ್ ಬಿ ಲೈಕ್ ಅ ಮೆಸ್ಸಿ, ಆ ಥರ ಒಂದು ಮೂವಿ. ಆದರೆ ಈ ಟಾಕ್ಸಿಕ್ ಅವೆಂಜರ್ಸ್ ನೋಡಿದ್ರೆ ಲೈಕ್ ಇಟ್ಸ್ ನಾಟ್ ದ್ಯಾಟ್ ರಾ, ಇಟ್ಸ್ ನಾಟ್ ದ್ಯಾಟ್ ಬ್ಲಡ್ ಆ್ಯಂಡ್ ವೈಲೆಂಟ್. ಆ್ಯಂಡ್ ಇದರಲ್ಲಿ ತುಂಬ ಲೈಕ್ ಫಿಲ್ಟರ್ ಮಾಡಿದ್ದಾರೆ. ಮೇ ಬಿ ದಿಸ್ ಜನರೇಷನ್ ಲೈಕ್ ಅವರು ಲೈಕ್ ಹೆಂಗೆ ಅವರು ರಿಸೀವ್ ಮಾಡ್ತಾರೆ ಅಂತ ನೋಡೋಕ್ಕೆ ಮೇ ಬಿ ದೇ ವುಡ್ ಹ್ಯಾವ್ ಫಿಲ್ಟರ್ಡ್ ಇಟ್. ಬಟ್ ಸ್ಟಿಲ್ ದೇ ಹ್ಯಾವ್ ಟ್ರೈಡ್ ರಿಯಲಿ ಗುಡ್ ವೇ ಇನ್ ಶೋಯಿಂಗ್ ಅಪ್ ದಟ್ ರಾನೆಸ್ ಆ್ಯಂಡ್ ದಟ್ ಬ್ಲಡ್ ಶೆಡ್ ಆ್ಯಂಡ್ ವೈಲೆನ್ಸ್ ಆ್ಯಂಡ್ ಕ್ರೇಜಿನೆಸ್ ಇನ್ ದಿಸ್ ಮೂವಿ. ಸೊ ಎಸ್, ಸೊ ಇದು ಎಲ್ರಿಗೂ ಇಷ್ಟ ಆಗಬೇಕು ಅಂತ ಇಲ್ಲ. ಇಫ್ ಯು ಲೈಕ್ ಸಮ್ ಮೆಸ್ಸಿ ಥಿಂಗ್ಸ್, ಇಫ್ ಯು ಲೈಕ್ ಸಮ್ ಕ್ರೇಜಿ ಸ್ಟಫ್ಸ್, ಲೈಕ್ ಹಂಗೆ ಇದ್ದರೆ ನಿಮಗೆ ಇದು ಕನೆಕ್ಟ್ ಆಗ್ಬೋದು. ಬಟ್ ನನಗೆ ಇದು ಒಂಥರ ಒಂದು ಒನ್ ಟೈಮ್ ವಾಚ್ ಥರನೇ ಇತ್ತು ಈ ಮೂವಿ ನೋಡೋಕ್ಕೆ. ಸೊ ದಟ್ ಈಸ್ ಆಲ್ ಐ ಹ್ಯಾವ್ ಟು ಸೇ ಅಬೌಟ್ ದ ಟಾಕ್ಸಿಕ್ ಅವೆಂಜರ್ಸ್. ನೀವು ನೋಡಿ, ನಿಮಗೆ ಲೈಕ್ ಯು ವಿಲ್, ಇಫ್ ಯು ಲೈಕ್ ಐ ಟೋಲ್ಡ್ ಯು, ನಿಮಗೆ ಈ ಥರ ಕ್ರೇಜಿನೆಸ್ ಇದೆಲ್ಲ ಇಷ್ಟ ಆಗಿದ್ರೆ ಈ ಮೂವಿ ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಆ್ಯಂಡ್ ಫಾರ್ ಮೀ ಇಟ್ ಡಿಡ್ಂಟ್ ಗೋ ವೆಲ್. ಸೊ ಯಾ, ದಟ್ ಈಸ್ ಮೈ ಒಪಿನಿಯನ್. ಇದು ಪೀಪಲ್ಗೆ ಪರ್ಸೆಪ್ಷನ್ಗೆ ಈ ಮೂವಿ ವೇರಿ ಆಗ್ತಾನೆ ಇರುತ್ತೆ. ಆ್ಯಂಡ್ ದಟ್ಸ್ ಇಟ್ ಗೈಸ್. ನಾನು ಬೇರೆ ಒಂದು ಹೊಸ ವೀಡಿಯೋದಲ್ಲಿ ನಿಮ್ಮನ್ನ ನೋಡ್ತೀನಿ. ಆ್ಯಂಡ್ ನಮ್ಮ ಚಾನಲಲ್ಲಿ ಬೇರೆ ಲ್ಯಾಂಗ್ವೇಜಸಲ್ಲೂ ನಾವು ರಿವ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಗೋ ಚೆಕ್ಔಟ್ ಆಲ್ ದೋಸ್ ವೀಡಿಯೋಸ್. ಆಮೇಲೆ ನಾನು ಬಂದುಬಿಟ್ಟು ಲೈಕ್ ಕನ್ನಡದಲ್ಲಿ ಬೇರೆ ಲ್ಯಾಂಗ್ವೇಜ್ ಮೂವೀಸ್ ಎಲ್ಲ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಕೀಪ್ ವಾಚಿಂಗ್ ಆ್ಯಂಡ್ ಸಪೋರ್ಟಿಂಗ್ ಮೀ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ದಿಸ್ ಚಾನೆಲ್. ಆ್ಯಂಡ್ ನಾನು ಒಂದು ಹೊಸ ವೀಡಿಯೋದಲ್ಲಿ ನಾನು ನೋಡ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.